ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ನಿಜವಾದ ಸ್ನೇಹಿತ. ಸಕ್ಕರೆಯಂತೆ ಸಿಹಿ ಮಾತನಾಡುವವನು ನಯವಂಚಕ. ಅದಕ್ಕೆ ಹೇಳುವುದು, ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವಿಲ್ಲ, ಇತಿಹಾಸದಲ್ಲಿ ಹುಳು ಬೀಳದ ಸಿಹಿಯೇ ಇಲ್ಲ. ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲವಿದ್ದಂತೆ. ನೀವು ದ್ವೇಷವನ್ನು ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಭಾರ ಹೊತ್ತುಕೊಂಡೇ ಇರುತ್ತೀರಾ? ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈ ಚಾಚಿ ಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು. ನೆನಪಿಟ್ಟುಕೋ, ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇಲ್ಲದ್ದನ್ನು ಇದೆ ಎಂದು ತೋರಿಸಲು ಹೋಗಬೇಡ. ಮೊದಲು ನಿಮ್ಮ ಕೊಡವನ್ನು ಸ್ವಲ್ಪವಾದರೂ ತುಂಬಿಸಿಕೊಳ್ಳಿ. ಖಾಲಿ ಕೊಡದಿಂದ ಯಾರ ಬಾಯಾರಿಕೆಯನ್ನು ಹಿಂಗಿಸಲಾಗದು. ಬಾಗುವುದರಿಂದ ಸಂಬಂಧಗಳು ಉಳಿಯುವುದಾದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟು ಬಿಡು. ವ್ಯಕ್ತಿಯು ಮರಣ ಹೊಂದಿದಾಗ ಅವನು ಸಂಪಾದಿಸಿದ ಹಣ, ಸಂಪತ್ತು ಎಲ್ಲವೂ ಅವನ ಮನೆಯಲ್ಲೇ ಉಳಿಯುತ್ತದೆ ಹೊರತು ಸಾವಿನಲ್ಲಿ ಅವನ ಜೊತೆಗೆ ಬರುವುದಿಲ್ಲ. ಅವನ ಬಂಧುಗಳು, ಮಿತ್ರರು ಸ್ಮಶಾನದವರೆಗೆ ಮಾತ್ರ ಬರಲು ಸಾಧ್ಯ. ಅವರು ಮುಂದೆ ಬರಲಾರರು. ಆದರೆ ಅವನು ತಮ್ಮ ಕರ್ಮಗಳ ಮೂಲಕ ಸಂಪಾದಿಸಿದಂತಹ ಪಾಪಪುಣ್ಯಗಳೆರಡು ಹೋಗುವಾಗ ಅವನನ್ನೇ ಹಿಂಬಾಲಿಸುತ್ತದೆ. ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿ ಸಲ ನಮ್ಮದೇ ತಪ್ಪು ಅನ್ನೋ ಹಾಗೆ ಜಗಳ ಮಾಡಿಕೊಂಡು ಹೋದರೆ ತಿಳಿದುಕೊಂಡು ಬಿಡಿ, ನಾವು ಹೇಳಿದ್ದು ಸರಿಯಾಗಿ ಇದೆಯೇ ಅಂತ. ಒಪ್ಪಿಕೊಳ್ಳಲು ಆಗದೆ ಅವರು ನಮ್ಮ ಮೇಲೆ ತಪ್ಪನ್ನು ಹಾಕಿ ಹೋಗುತ್ತಾರಷ್ಟೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳೋರು ಇದ್ದು ಇಲ್ಲದಂತಾಗುತ್ತಾರೆ. ಇದ್ದದ್ದನ್ನು ಇಲ್ಲದ ಹಾಗೆ ಹೇಳೋರು ಇಲ್ಲದ್ದನ್ನು ಇದ್ದ ಹಾಗೆ ಹೇಳೋರು. ಇದ್ದ ಬದ್ದವರಿಗೆಲ್ಲ ಇಷ್ಟವಾಗುತ್ತಾ ಹೋಗುತ್ತಾರೆ. ಕಾಲ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಕಾಲ ಚಲಿಸುತ್ತಾ ಹೋದಂತೆ ಹಲವು ಪಾಠಗಳನ್ನು ಕಲಿಸುತ್ತಲೇ ಹೋಗುತ್ತದೆ. ನಾವು ಕಲಿಯುತ್ತಾ ಹೋಗಬೇಕಷ್ಟೆ. ಸಹನೆ ಇದ್ದರೆ ಸಮಯವು ಕೂಡ ಸಹಕರಿಸುತ್ತದೆ. ಸಹನೆಯನ್ನು ಕಳೆದುಕೊಂಡರೆ ಸಮಯವೇ ಸಮಸ್ಯೆಗಳನ್ನು ರವಾನಿಸುತ್ತದೆ. ಒಬ್ಬರನ್ನು ಅತಿಯಾಗಿ ಸುಧಾರಿಸಲು ಹೋದರೆ ನೀವು ಅವರ ಶತ್ರುವಾಗುತ್ತೀರಾ? ಸಂಬಂಧಿಕರ ಸಂತೆಯಲ್ಲಿ ಸಂಭ್ರಮದಿಂದ ಇರುವ ಕ್ಷಣದಲ್ಲಿ ದುಃಖವನ್ನು ಮರೆಮಾಚಿ ನಗುವವನೇ ನಿಜವಾದ ಹೃದಯವಂತ. ಇಲ್ಲಿ ಸೇವೆಯನ್ನು ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಿಂದಲೂ ಬಯಸಬೇಡ. ಕಾಣದ ಕೈಗಳಿಂದ ಅದೆಷ್ಟೇ ಕುತಂತ್ರ ನಡೆದರೂ ಕಾಣದೇ ಇರುವವನೊಬ್ಬ ಮೇಲಿರುವನು. ಅವರವರ ಕರ್ಮದ ಫಲವನ್ನು ಅವರೇ ಅನುಭವಿಸುವಂತೆ ಮಾಡುವನು. ಹಿಡಿದ ಕೈಯನ್ನು ಮನುಷ್ಯ ಬಿಡಬಹುದು, ಆದರೆ ದೈವ ಎಂದಿಗೂ ಬಿಡಲಾರದು. ದುರಾಸೆ ಬೇಡ, ದ್ವೇಷವನ್ನು ಸಾಧಿಸಬೇಡ. ಇತರರ ಏಳಿಗೆ ಕಂಡು ಅಸೂಯೆ ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದಿಗೂ ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು. ಅದರ 2ರಷ್ಟು ಭಗವಂತ ಸುಖ, ಶಾಂತಿ, ನೆಮ್ಮದಿಯನ್ನ ನಿನಗೆ ಕೊಡುತ್ತಾನೆ. ನಿನ್ನನ್ನು ಗಾಢವಾಗಿ ಪ್ರೀತಿಸುವ ಹೃದಯವೇ ಈ ಪ್ರಪಂಚದಲ್ಲಿ ನೀನು ಗಳಿಸಿದ ಶಾಶ್ವತವಾದ ಆಸ್ತಿ. ನೀನು ಎಷ್ಟೇ ಸಂಪಾದಿಸಿ ಕೂಡಿಟ್ಟರೂ ಪ್ರೀತಿ ಹೃದಯ ಇಲ್ಲದ ಮೇಲೆ ಇನ್ನೆಲ್ಲವೂ ಮಣ್ಣು ಮತ್ತು ವ್ಯರ್ಥವೇ ಅಲ್ಲವೇ? ತುಂಬಾ ಯೋಚನೆ ಮಾಡಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ಭಗವಂತ ಯೋಚನೆ ಮಾಡಿಯೇ ಈ ಜನ್ಮವನ್ನು ನಿಮಗೆ ನೀಡಿರುತ್ತಾನೆ. ಕಣ್ಣುಗಳಿಲ್ಲದವನಿಗೆ ಕನ್ನಡಿ ಹಿಡಿದರೆ ಪ್ರಯೋಜನವಿಲ್ಲ. ಅಂತೆಯೇ ಯಾವ ವ್ಯಕ್ತಿಗೆ ಸ್ವಯಂ ಪ್ರಜ್ಞೆ ಅಥವಾ ತಿಳುವಳಿಕೆ ಇರುವುದಿಲ್ಲವೋ ಅಂಥವರಲ್ಲಿ ಎಷ್ಟು ಶಾಸ್ತ್ರಗಳ ಜ್ಞಾನವು ತುಂಬಿದ್ದರೂ ಪ್ರಯೋಜನವಿಲ್ಲ. ಏಕೆಂದರೆ ಅವನು ಸ್ವತಃ ಅದನ್ನು ಅರ್ಥೈಸಿಕೊಂಡು ಅನುಭವಿಸಲಾರ.
ಅಷ್ಟೇ ಅಲ್ಲ, ಅವನಿಗೆ ಎಷ್ಟೇ ಶಾಸ್ತ್ರಗಳನ್ನು ಬೋಧಿಸಿದರೂ ಅದು ನಿರರ್ಥಕ. ಜೀವನದಲ್ಲಿ ಒಂದೇ ನಿಯಮವನ್ನು ಇಟ್ಟುಕೊಳ್ಳಿ: ನೇರವಾಗಿ ಮಾತನಾಡುವುದು, ಸತ್ಯವನ್ನೇ ಮಾತನಾಡುವುದು, ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದು. ನಿನ್ನವರೆಂದು ಕರೆಸಿಕೊಳ್ಳುವವರು ನಿನ್ನ ಈ ಕಟು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಹೆಸರಿಗೆ ಮಾತ್ರ ನಿನ್ನವರೆಂದು ಕರೆಸಿಕೊಳ್ಳುವವರು ನಿನ್ನಿಂದ ದೂರವಾಗುತ್ತಾರೆ. ಬದುಕಲು ಗೊತ್ತಿದ್ದವನು ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಸಂತೋಷವಾಗಿರುತ್ತಾನೆ. ಬದುಕಲು ಗೊತ್ತಿಲ್ಲದವನು ಎಷ್ಟೇ ಸೌಲಭ್ಯಗಳಿದ್ದರೂ ದುಃಖಿಯಾಗಿಯೇ ಇರುತ್ತಾನೆ. ಕೇವಲ ಕವಿತೆಯನ್ನು ಬಲ್ಲೆ ಎನ್ನುವವರು ಕುರಿಗಳು. ಸುಮ್ಮನೆ ಓದಿ ಪಂಡಿತರಾದವರು ಗಿಣಿಗಳು. ವಿಷಯವನ್ನು ಅರಿತು ನಿಜವಾದ ಸಾಲುಗಳನ್ನು ರಚಿಸುವವರೇ ನಿಜವಾದ ಕವಿಗಳು. ಅವರನ್ನು ಅವಮಾನಗೊಳಿಸುವವನು ನಿಜವಾದ ಮೃಗ. ನಮ್ಮಿಂದ ದೂರ ಇರೋಕೆ ಬಯಸುವವರು ನಮ್ಮವರಲ್ಲ. ನಮ್ಮ ಜೊತೆಗೆ ಇದ್ದು ನಮ್ಮವರಂತೆ ನಟಿಸೋರು ನಮ್ಮವರಲ್ಲ. ಎಲ್ಲೇ ಇದ್ದರೂ ಯಾವತ್ತು ನಮ್ಮ ಬಗ್ಗೆಯೇ ಯೋಚನೆ ಮಾಡುವವರು ನಿಜವಾಗಿಯೂ ನಮ್ಮವರು. ಜೀವನ ಎನ್ನುವುದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳೆದುಕೊಳ್ಳಬಾರದು. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ಕೊಡುತ್ತಾನೆ. ತಾಳ್ಮೆಯಿಂದಿರಿ. ಜೀವನದಲ್ಲಿ ಆದಷ್ಟು ಸಂತೋಷವಾಗಿರುವುದಕ್ಕೆ ಪ್ರಯತ್ನ ಪಡಿ. ಇನ್ನು ಎಷ್ಟು ಸಮಯ ನಮ್ಮ ಬಳಿ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕಾಲದ ಕೈಗೊಂಬೆಗಳು ಅನ್ನುವುದನ್ನು ಮರೆಯದಿರಿ. ಸತ್ಯ ಹೇಳುವವನಿಗಿಂತ ಸತ್ಯವನ್ನು ಒಪ್ಪಿಕೊಳ್ಳುವವನು ಶ್ರೇಷ್ಠನಾಗುತ್ತಾನೆ. ಬೇರೆಯವರ ಅನಾಚಾರವನ್ನು ಸ್ಪಷ್ಟ ರೂಪದಿಂದ ಸತ್ಯ ಹೇಳುವವನು ತನ್ನ ಅನಾಚಾರವನ್ನು ಅಸ್ಪಷ್ಟ ರೂಪದಿಂದ ಅಸತ್ಯ ಹೇಳಿದರೆ ಬೇರೆಯವರ ಅನಾಚಾರದ ಬಗ್ಗೆ ಮಾತನಾಡುವುದಕ್ಕೆ ಅವನೆಂದಿಗೂ ಯೋಗ್ಯನಲ್ಲ. ಮನುಷ್ಯ ತುಂಬಾ ಸ್ವಾರ್ಥಿ. ಆತ ಯಾರನ್ನಾದರೂ ಇಷ್ಟಪಟ್ಟರೆ ಅವರಲ್ಲಿರುವ ಕೆಟ್ಟತನವನ್ನು ನೋಡುವುದಿಲ್ಲ. ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ಅವನಲ್ಲಿರುವಂತಹ ಒಳ್ಳೆತನವನ್ನು ನೋಡುವುದಿಲ್ಲ. ಯಾರಿಗೆ ಬದುಕುವುದಕ್ಕೆ ಬರುವುದೋ ಅವರು ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಸಂತೋಷವಾಗಿರುತ್ತಾರೆ. ಯಾರಿಗೆ ಬದುಕಲು ಬರುವುದಿಲ್ಲವೋ ಅವರು ಎಷ್ಟು ಸೌಲಭ್ಯವಿದ್ದರೂ ದುಃಖ ಪಡುತ್ತಾರೆ. ಜೀವನವೆನ್ನುವುದು ಒಂದು ರೀತಿ ವಿಚಿತ್ರವೇ ಹೌದು. ಆದರೆ ಈ ವಿಚಿತ್ರ ಜೀವನದಲ್ಲಿ ನಾವು ತಾಳ್ಮೆಯಿಂದ ಇದ್ದರೆ ಎಲ್ಲವೂ ನಮ್ಮ ಅನುಕೂಲದಂತೆಯೇ ನಡೆಯುತ್ತದೆ. ಯೋಚಿಸಿ ನೋಡಿದಾಗ ಕ್ಷಮಿಸುವುದು ಬೇರೆಯವರನ್ನು ಮಾತ್ರ ಅಂದುಕೊಳ್ಳುತ್ತೇವೆ. ನಮ್ಮ ತಪ್ಪುಗಳನ್ನು ಕೂಡ ಒಪ್ಪಿಕೊಂಡು ಕ್ಷಮಿಸಿಕೊಳ್ಳುತ್ತಾ ಕ್ರಮಿಸುವುದು ಸರಿಯಾದ ಕ್ರಮವೇ ಅಲ್ಲವೇ? ಯೋಚಿಸಿ ನೋಡಿ. ನಿಮಗೆ ಬೇಕೆನಿಸಿದ್ದಕ್ಕಾಗಿ ಹೋರಾಟ ಮಾಡಲಿಲ್ಲವೆಂದಾದರೆ ನೀವು ಕಳೆದುಕೊಂಡಿದ್ದಕ್ಕಾಗಿಯೂ ರೋಧಿಸುವ ಅಗತ್ಯವೇ ಇಲ್ಲ. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಸುಖದಲ್ಲಿ ನಿಮಗೆ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ನಿಮಗೆ ಸಿಗುತ್ತಾನೆ. ನೆನಪಿನಲ್ಲಿರಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.